ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದರೆ ಇದರಲ್ಲಿ ಏನು ಕೂಡ ರಾಕೆಟ್ ಸೈನ್ಸ್ ಇಲ್ಲ. ನಾವು ಎಷ್ಟು ಕೊಟ್ಟು ಮಾರ್ಕೆಟಿಗೆ ಎಷ್ಟು ತಗೊಳ್ತೀವಿ ಅದಕ್ಕೆ ರಿಸ್ಕ್ ರಿವಾರ್ಡ್ ಅಂತಾರೆ. ಎಕ್ಸಾಂಪಲಿಗೆ ನಾನು 100 ಹತ್ರ ಒಂದು ಯಾವುದೋ ಒಂದು XYZ ಸ್ಟಾಕು ಬೈ ಮಾಡಿದ್ದೀನಿ. ಸೊ ಅದರಲ್ಲಿ 2 ಕಂಡೀಷನ್ಸ್ ಇರುತ್ತೆ. ಇದರದು ಅಪ್ ಸೈಡ್ ಹೋಗಿ ನಮ್ಮ ಟಾರ್ಗೆಟ್ ಹಿಟ್ ಮಾಡ್ತಾರೆ, ಅಥವಾ ಅದು ಡೌನ್ ಸೈಡ್ ಬಂದು ಇದರ ನಮ್ಮದಲ್ಲಿ SL ಹಿಟ್ ಆಗ್ತದೆ. ಇದನ್ನು ನಾವು SL ಇಟ್ಟಿಲ್ಲ ಅಂದರೆ ನಮಗಲ್ಲಿ ಹ್ಯೂಜ್ ಲಾಸಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ SL ಇಟ್ಟಿದ್ರೆ SL ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಸ್ಕ್ ರಿವಾರ್ಡ್ ಫೈಂಡ್ ಔಟ್ ಮಾಡೋದು ಹೇಗೆ? ನಮ್ಮದೊಂದು ಸೆಟಪ್, ಒಂದು ಸ್ಟ್ರಾಟಜಿ, ಅದನ್ನು ನಾವು ಅಕ್ಯುರೇಸಿ ತೆಗಿಬೇಕಂದ್ರೆ ರಿಸ್ಕ್ ರಿವಾರ್ಡ್ನಲ್ಲಿ ತೆಗಿಬೇಕಾದ್ದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಆಗ್ತದೆ. ಸೊ ಈಗ ನಾನು 100 ಹತ್ರ ಬೈ ಮಾಡ್ತೀನಿ ಅಂದ್ರ ಮೇಲೆ ನಾನು ಇಲ್ಲಿ 80 ಹತ್ರ SL ಇಡ್ತೀನಿ. ನನ್ನ ಮನಿ ಮ್ಯಾನೇಜ್ಮೆಂಟು ನನ್ನ ಪ್ರೀವಿಯಸ್ ಪ್ರಾಫಿಟ್ ಪ್ರಕಾರ ನಾನು ಇಲ್ಲಿ 80 ಹತ್ರ SL ಇಡ್ತೀನಿ. ಸೊ ಇಲ್ಲಿ SL ಇಟ್ಟಾದ್ರ ಮೇಲೆ ಇನ್ ಕೇಸ್ ಇದು 120 ಹತ್ರ ಹೋಯಿತು, ಅಥವಾ ಇದು 140 ಹತ್ರ ಹೋಯಿತು, ಅಥವಾ ಇದು 160 ಹತ್ರ ಹೋಯಿತು, ಅದರ ಮೇಲೆ ಇಲ್ಲಿ ರಿಸ್ಕ್ ರಿವಾರ್ಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಐ ವಿಲ್ ಟೆಲ್ ಯು. ಸೊ ಇಲ್ಲಿ 100 ಹತ್ರ ನಾವು ಬೈ ಮಾಡ್ತಿದ್ವಿ ಅಂದ್ರ ಮೇಲೆ ಇಲ್ಲಿ 80 ಹತ್ರ SL ಇರುತ್ತೆ. ಫೈನ್. ಸೊ ಇಲ್ಲಿ ನಮ್ದು SL ಎಷ್ಟಾಯಿತು? 20 ರೂಪೀಸ್ SL ಆಯಿತು. ಸೊ ಇನ್ ಕೇಸ್ ಇದು 120 ಹತ್ರ ಹೋದರೆ ನಮ್ದು ಇಲ್ಲಿ ರಿಸ್ಕ್ ರಿವಾರ್ಡ್ ಎಷ್ಟಾಯಿತು? 1:1 ಆಯಿತು. ದಿಸ್ ಮೀನ್ಸ್ ಟ್ರೇಡ್ 1 ಅಥವಾ ಇನ್ವೆಸ್ಟಿಂಗ್ 1 ಇಷ್ಟು ಅಂದರೆ ಎಷ್ಟು ರಿಸ್ಕ್ ನಮ್ಮದು? 20 ರೂಪೀಸ್ ರಿಸ್ಕ್ 1:1 ಹೋಯಿತು. ಇನ್ ಕೇಸ್ ಅದು 140 ಹೋದರೆ 1:2 ಆಯಿತು. ಇನ್ ಕೇಸ್ ಅದು 160 ಹೋದರೆ 1:3 ಆಯಿತು. ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡೋದು. ದಟ್ ಮೀನ್ಸ್ 1 ಟ್ರೇಡ್ ಇಷ್ಟು ಅಂದರೆ ಎಷ್ಟು ರಿಸ್ಕ್ ನಮ್ಮದು, ಅದು ಕ್ಯಾಲ್ಕುಲೇಟ್ 1 ಅಥವಾ 2 ಅಥವಾ 3 ಅಥವಾ ವಾಟ್ ಎವರ್. ಫೈನ್. ಸೊ ಇಷ್ಟೇ. ಎಷ್ಟು ನಾವು ರಿಸ್ಕ್ ತೊಗೊಳ್ತೀನಿ, ನನ್ನ ಬೈ ಪ್ರೈಸ್ ಏನು, ಅದು ಅಪ್ಸೈಡ್ ಶಿಫ್ಟ್ ಹೋದಾಗ ನಂಗಲ್ಲಿ ಎಷ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ಸಿಕ್ತು? 1:1, 1:2, 1:3, 1:4 ಅಂತ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ಬೈ ಮಾಡಿದ್ದೀನಿ 1545 ಹತ್ರ ನಾನು ಬೈ ಮಾಡಿದ್ದೀನಿ. ನನ್ನ SL ಎಷ್ಟು ಉಂಟು? 1535 ಹತ್ರ SL ಉಂಟು. ದಟ್ ಮೀನ್ಸ್ ನಾನು ಇಲ್ಲಿ ರಿಸ್ಕು 10 ರೂಪೀಸ್ ನಾನು ಇಲ್ಲಿ ರಿಸ್ಕ್ ತೊಗೊಂಡಿದ್ದೀನಿ. ಫೈನ್. ಈಗ ನಾನು ಇದು ಟಾರ್ಗೆಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇದು 155 ಹೋಯ್ತಾ? ಐ ವಿಲ್ ಟೆಲ್ ಯು. ಇದು 155 ಹೋಯ್ತಾ? 155. ದಟ್ ಮೀನ್ಸ್ ಇಲ್ಲಿ ನಿಯರ್ ಟು 1:1 ಆಗ್ತದೆ. ಫೈನ್. ಇದು ಸ್ವಲ್ಪ ಅದು ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ 1:1 ಆಗ್ತದೆ. ಸೊ ಇದು ಇನ್ ಕೇಸ್ 165 ಹೋಯ್ತಾ? 165 ಹೋಯ್ತಾ? 1:2 ಆಗ್ತದೆ. ಫೈನ್. ಹೀಗೆ ಎಷ್ಟೊತ್ತಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ 1.99 ತೋರ್ಬೋದು, ಬಟ್ ಅದು 1:2 ಆಗ್ತಾರೆ. ನಮ್ಮ SL ಇಲ್ಲಿ ಎಷ್ಟಂತ ನಾವು ಫುಲ್ ಡಿಫೈನ್ ಮಾಡಬೇಕು. 10 ಅಥವಾ 20 ಅಥವಾ 30 ಏನಂತ SL. ಸೊ ನಮ್ಮ ಬೈ ಪ್ರೈಸ್ಗಿಂತ ಅಪ್ಸೈಡ್ ಹೋದಾಗ ನಮ್ದು ಇಲ್ಲಿ 1545 ಹತ್ರ ನಾನು ಇಲ್ಲಿ ಬೈ ಮಾಡ್ತೀನಿ ಅಂದ್ರ ಮೇಲೆ ನಂದು ಇಲ್ಲಿ SL ಎಷ್ಟು ಉಂಟು? 1535 ಹತ್ರ ನನ್ನ SL ಉಂಟು. ಸೊ ಇದು ಅಪ್ಸೈಡ್ ಶಿಫ್ಟ್ ಹೋದಾಗ ನಾವಿಲ್ಲಿ ನೋಡಿ ಇಲ್ಲಿ 1555 ಹೋಗ್ತಾ ಅಂದ್ರ ಮೇಲೆ, ಸೊ ಇದನ್ನ ಪ್ಲಸ್ ಆದ್ರ ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಉಂಟು? 10 ರೂಪೀಸ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಉಂಟು? 10 ರೂಪೀಸ್. ಸೊ ಇಲ್ಲಿ ಎಷ್ಟಾಯಿತು? 1:1. ಕಡಿಗೆ 140ಇಂದ 165 ಡಿಸ್ಟೆನ್ಸ್ ಎಷ್ಟುಂಟು? 20 ರೂಪೀಸ್. ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು? 10 ರೂಪೀಸ್. ಸೊ ಇದು 1:2. ಸೊ ಇದು ಏನು ಕೂಡ ಇದು ನಾ ಹೇಳಿದಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಇಟ್ ಈಸ್ ಸಿಂಪಲ್ ಉಂಟು. ಫೈನ್. ಸೊ ಐ ಹೋಪ್ ವಿಡಿಯೋ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.